ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಇವತ್ತು ಬ್ಲಾಗ್ ಮಾಡೋದು ಏನು ವಿಷಯಕ್ಕಂದರೆ ನಾನು ಈಗಲೇ ಹೇಳಲ್ಲ ಏನು ಕತೆ ಅಂತ. ಒಟ್ನಲ್ಲಿ ಹೊರಟಿದ್ದೀವಿ. ಬನ್ನಿ, ಯಾರು ಬಂದಿಲ್ಲ ಇನ್ನೂ, ಹೊರಡ್ತಿದ್ದಾರಂತೆ. ಸೊ ನನ್ನ ಜೊತೆ ಇದ್ದಾಳೆ, ನಾನು ತೋರಿಸ್ತೀನಿ. ಹಾಯ್ ಮಾಡು. ಹಾಯ್. ಸೊ ಇವಳು ಇನ್ನೇನು ಶೆಟ್ಟಿ ಹೊರಡ್ತಿದ್ದಾಳೆ. ಅವಳು ನಮ್ಮ ಮನೇಲೇ ಸ್ಟೇ ಆಗಿದ್ಲು. ವಿಡಿಯೋನ ಮಾಡ್ತೀವಿ. ಹಾಯ್. ತೇಜಸ್ವಿನಿ ಫಸ್ಟಾಗಲೇ ಬಂದ್ಬಿಟ್ಲು. ಆಮೇಲೆ ಸಂಧ್ಯಾ ಬಂದಿದ್ಲು ಆಲ್ರೆಡಿ. ಅವಳನ್ನು ಕರ್ಕೊಬರಬೇಕಂತ ಮತ್ತೆ ತೇಜು ಹೋಗಿ ಕರ್ಕೊಬಂದ್ಲು. ಸೊ ಸಂಧ್ಯಾನೂ ಬಂದಾಯಿತು. ನಾವು ಅವ್ರು ಬರೋಕ್ಕಿಂತ ಮುಂಚೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ನೋಡಿ, ನಮ್ಮ ಸಂಧ್ಯಾ ಈಗ ರೆಡಿ ಆಗ್ತಾವಳೆ. ನೆಕ್ಸ್ಟು ಲಾವಣ್ಯ ಅವ್ರು ಬಂದುಬಿಟ್ರು. ಅವಳು ಫಸ್ಟು ನಾನು ಮೇಕಪ್ ಮಾಡ್ಕೋಬೇಕು ಅಂತ ಹೋದ್ಲು. ಫೈನಲಿ ಗೆಲ್ಲಿಗೂ ಹೊರಟಿದ್ವಿ. 5-6 ವರ್ಷದ ಪ್ಲ್ಯಾನು, ಬಟ್ ಇವಾಗ ಕನ್ಫರ್ಮ್ ಆಗಿದೆ. ಅದು ಸಾಕಷ್ಟು ದಿನಗಳ ಅಪ್ಪ ನಾವಂತೂ ಎಷ್ಟು ಏನು ಅಂತ ಲಾಸ್ಟಿಗೆ ಎಂಡಿಂಗಲ್ಲಿ ಹೇಳ್ತೀವಿ. ಅದೊಂದು ಟ್ರಿಪ್ಪಿನ ಪ್ಲಾನಿಂದ ಒಂದು ಭಾಗ ಮಾಡ್ತೀವಿ. ಓಕೆ, ಈಗ ಯಾರ್ಯಾರು ಬರ್ತಿದ್ದಾರೆ ಅಂತ ಇಲ್ಲೇ ಮಾಡ್ತೀವಿ. ಇಬ್ಬರೇ ಅಲ್ಲ, ಸದ್ಯಕ್ಕೆ ನಾವಿಬ್ಬರೇ ಬರ್ತಿದ್ದೀವಿ. ತಡೀರಿ ತೋರಿಸ್ತೀವಿ. ನೋಡಿ, ನಾವು ಇದೇ ಕಾರಲ್ಲಿ ಹೋಗಿದ್ದು. ಸೊ ಎಲ್ಲರೂ ಜಗಳ ಮಾಡ್ತಿದ್ರು, ನಾನು ಮುಂದೆ ಕೂರ್ತೀನಿ ಅಂತ. ಆಮೇಲೆ ನಾನು ಲಾವಣ್ಯ ಎಲ್ಲ ಮಧ್ಯದಲ್ಲಿ ಕೂತ್ಕೊಬಿಟ್ವಿ. ಕೂತ್ಕೊಂಡಂಗೆ ಇದು ಸ್ಕಿಪ್ ಮಾಡೋದು, ಎತ್ತಿನ ಭುಜ ಬೇಡ. ಗೊತ್ತಾಯ್ತು ಅನ್ಕೊಂತೀನಿ. ಸಕಲೇಶ್ಪುರ ಸಾಂಗ್ ಹೇಳ್ತಾ ದೇವ್ರ ಮನೆ ಹತ್ರನೇ ಬಂದ್ವಿ. ಎಷ್ಟು ಬೇಗ ಬಂದ್ವಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮಿಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಂಗೆ ದೇವ್ರ ಮನೆ ಹತ್ರ ಒಂದು ದೇವ್ರ ಮನೆ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋದ್ವಿ. ದೇವರ ಮನೆ ಟೆಂಪಲ್ ಅಲ್ಲಿ ಇದ್ದೀವಿ. ಇನ್ನು ದೇವ್ರ ಮನೆಗೆ ಹೋಗಿಲ್ಲ. ಚೆನ್ನಾಗಿದೆ ದೇವ್ರ ಮನೇಲಿ ಇದ್ದೀವಿ. ವ್ಯೂ ಪಾಯಿಂಟಿಗೆ ಹೋಗ್ತೀವಿ ಅಷ್ಟೇ. ಹೋಗ್ತೀವಿ. ದೇವ್ರ ಮನೆ ರೀಚ್ ಆಗಿದ ತಕ್ಷಣ ಎಲ್ಲರೂ ವಿಡಿಯೋ, ಸ್ನ್ಯಾಪ್, ಯಪ್ಪ ನೋಡೋಕ್ಕಾಗ್ತಿಲ್ಲ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ಬನ್ನಿ. ನಾನು ಗೈಸ್ ನೋಡಿ, ಸ್ನ್ಯಾಪ್ ಲವರ್ ಇದ್ರೆ ಟ್ಯಾಗ್ ಮಾಡಿ. ನಮ್ಗೆ ಹಂಗಲ್ಲಿ ಇವಳು ಸ್ನ್ಯಾಪ್ ಲವರ್ ಇದ್ದಾರೆ. ತುಂಬಾ ಅಫಿಷಿಯಲ್ ಆಗಿ ಆಗ್ತಾಳೆ. ಫುಲ್ ಎಂಜಾಯ್ ಮಾಡ್ಕೊಬರೋಣ. ಮಳೆಯಲ್ಲಿ ನೆನ್ಕೊಂಡಂತೂ ಮಸ್ತಾಗಿದೆ. ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಮ್ ತರನೇ ನಿಮಗೂ ಎಕ್ಸ್ಪೀರಿಯನ್ಸ್. ನಾವಂತೂ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ಲ. ಮಾಡ್ಕೊಬಿಡಿ. ನಾವೇ ಇಲ್ಲಿ 1-2 ಕಾಣ್ತಿದ್ಯಲ್ಲ, ನಾವೇ ಮಡಕೆ ಬಸವ ಅಂತೀವಿ. ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ತುಂಬಿ ಕಿಡ್ಡಿ ಅಂತೀವಿ. ಗಾಯ್ಸ್ ಮಾವಿನಕಾಯಿ ಕೊಲಿತಿದ್ದಾರೆ ಗಾಯ್ಸ್. ನೋಡಿ ಗಾಯ್ಸ್, ಫೈನಲಿ ಕತ್ಕೊಂಡ್ಬಂದ್ವಿ. ಗೈಸ್, ನಮ್ ತೇಜು ನಮಿಗಾಗಿ ಎಂತ ತಂದಿದ್ದಾಳೆ, ಅದು ಕತ್ಕೊಂಡಿ. ನಿಮ್ಗೆ ಹಂಗಲ್ಲ ಈ ತರ ABCD ಕಪಲ್ಸ್ ಇದ್ರೆ ಟ್ಯಾಗ್ ಮಾಡಿ ಗಾಯ್ಸ್. ಈಗ ನಾವು ಬೆಟ್ಟದ ರೀಚ್ ಆಗಿದ್ದೀವಿ. ಇನ್ನೇನಪ್ಪ ಅಂದ್ರೆ ರೀಚ್ ಆಗಿದೀವಿ, ತೋರಿಸ್ತೀವಿ. ತಡೀರಿ, ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀವಿ. ಅಲ್ಲೆಲ್ಲ ಜನ ಇದ್ದಾರೆ ನೋಡಿ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ವಿಡಿಯೋ ರೀಲ್ಸ್ ಮಾಡೋಣ ಅಷ್ಟೇ. ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಟೆಂಪಲ್ ಓಪನ್ ಆಗಿರಲಿಲ್ಲ, ಕ್ಲೋಸ್ ಆಗಿತ್ತು. ಬಟ್ ನಾವು ವೀಡಿಯೋಸ್ ಫೋಟೋಸ್ನೆಲ್ಲ ತೆಕ್ಕೊಂಡು
ಫೋಟೋಸ್ ತೆಕ್ಕೊಳೋದೇ ಲೇಟ್ ಆಯಿತು, ಬೇಗ ಬಂದ್ವಿ. ನೋಡಿ ಗೈಸ್ ಮಳೆ. ಸೊ ನಾವೀಗ ಹಿಂದೆ ಸೀಟಲ್ಲಿ ಕೂತಿದ್ದೀವಿ. ಇದು ಮಲಗಿರೋದು ಯಾರು ಅಂದರೆ ಪಾಪು ಅನ್ಕೋಬೇಡಿ, ಸಂಧ್ಯಾ, ಶೆಟ್ಟಿ ಸಂಧ್ಯಾ. ಸೊ ನಾವು ಲಾಸ್ಟಲ್ಲಿ ಕೂತಿ ತುಂಬ ಚಿಲ್ ಮಾಡ್ತಿದ್ದೀವಿ. ಬೆಟ್ಟದ ಭೈರವೇಶ್ವರ ಮುಗಿಸ್ಕೊಂಡ್ಬಂದ್ವಾ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸೆಲ್ಫ್ ವಿಡಿಯೋ ಮಾಡ್ಕೋಬೇಕಿತ್ತಲ್ಲ. ಬ್ಲಾಗ್ ಮಾಡೋಕ್ಕೆ ಗೊತ್ತಾಗ್ಲಿಲ್ಲ, ಮರ್ತೋಗ್ಬಿಡ್ತು. ನೋಡಿ ಹಿಂದೆ ಕುತ್ಕೊಂಡು ನಾವು ಎಷ್ಟೊಂದು ಚಿಲ್ ಮಾಡ್ತಿದ್ದೀವಿ. ಸ್ವಲ್ಪ ಹೆವಿ ಅಂದರೆ ಹೆವಿ. ಗಾಯ್ಸ್ ನಾವಿವಾಗ ಹಬ್ಬೆ ಫಾಲ್ಸಿಗೆ ಬಂದಿದ್ದೀವಿ ಗಾಯ್ಸ್. ನಾನು ಮಾತ್ರ ಹಿಡಿಯಲ್ಲವರೆಲ್ಲ ಇಳಿತಾರೆ ಗಾಯ್ಸ್. ಎಂಜಾಯ್ ಹೆವಿ. ನಾನು ಜೀನ್ಸ್ ಹಾಕ್ದವ್ರು ಇಳಿತಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೋಡಿ ಗಾಯ್ಸ್ ಇವರೆಲ್ಲ ಇಳಿತಾರೆ ಫಾಲ್ಸ್ಗೆ. ಕ್ಲೋಸ್ ಆಗಿಲ್ಲ. ಕೊಂಡ ಇಳಿಯಲ್ಲ ಗಾಯ್ಸ್, ನಾನು ಇಳಿಯಲ್ಲ ಗಾಯ್ಸ್. ಆಗಲೇ ಮಾವಿನಕಾಯಿ ಕದ್ದಿದ್ವಲ್ಲ, ಅದನ್ನು ಇವಾಗ ತಿಂತಿದ್ದೀವಿ ಫಾಲ್ಸಲ್ಲೆಲ್ಲ ಆಟಾಡಾದ್ಮೇಲೆ. ಫೈನಲಿ ನಾವು ಮುಜರಾಬಾದ್ ಕೋಟೆಗೆ ಹೋಗ್ತಾ ಇದ್ದೀವಿ ಈಗ. ಏಯ್ ಸಂಧ್ಯಾ, ಎಲ್ಲಿಗೆ ಹೋಗ್ತಿದ್ದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಿದ್ದೀವಿ? ಮುಜರಾಬಾದ್ ಕೋಟೆ. ಮುಜರಾಬಾದ್ ಕೋಟೆನ ಅದು ಪ್ರೊನೌನ್ಸಿಂಗ್ ನಮಗೆ ಗೊತ್ತಾಗಲಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಗ್ತಾನೆ ಇಲ್ಲ, ತುಂಬ ಫೈನಲಿ ನಾವು ಬಂದ್ವಿ. ಇನ್ನೇನು ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡ್ವಿ. ಪಕ್ಕದಲ್ಲಿ ಹೋಟೆಲ್ ಇತ್ತಲ್ಲ, ಅಲ್ಲಿ ಟೀ ಕುಡಿಯೋಣ ಅಂತ ಎಲ್ಲರೂ ಬಂದ್ವಿ. ನಮಗೆ ಸಖತ್ತು ಏನಾಯ್ತು, ಸುಸ್ತಾಗೋಯ್ತು. ಸ್ಟೆಪ್ಸ್ ಇದಾವೆ, ಅದಕ್ಕೆ ನಮಗೆ ಏನಾಗ್ತಿದೆ ನೋಡ್ದ ಇನ್ಯಾ ಮಟ್ಟಿಗೆ ಆಗ್ತಿದೆ ಅಂದ್ರೆ ಓಕೆನಾ. ಸೊ ಈಗ ಮುಜರಾಬಾದ್ ಕೋಟೆ ಆಯ್ತು. ನೆಕ್ಸ್ಟ್ ಪಯಣ ಎಲ್ಲಿಗೂ ಇಲ್ಲ, ಮನೆ ಕಡೆಗೆ ಹೋದ್ರೆ ಬೇಲೂರಿಗೆ ಹೋಗ್ತೀವಿ. ಆಪ್ಷನ್ ಅಲ್ಲ, ಅದಷ್ಟೇ. ಆಪ್ಷನಲ್ ಇದೆ ಬಟ್ ಟೈಮ್. ಸೊ ಇವರೆಲ್ಲ ಇವರು ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು, ಇವರು ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು. ಇಂಜಿನಿಯರ್ ಬೇರೆ, ನಾನು ಅಲ್ಲಿ ಒಬ್ರು ಇದಾರೆ, ಅವ್ರೊಬ್ರು ಹೋಗ್ಬೇಕು. ಅದಕ್ಕೆ ಬಿಸಿ ಇದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಇನ್ಯಾರಿಗೂ ಏನು ಅರ್ಜೆಂಟ್ ಏನಿಲ್ಲ. ಇಷ್ಟೇ ನೋಡೋಣ. ಇವನೇನ್ ಮಾಡ್ತಾ ಇದ್ದಾನೆ? ನಾಗರಬಾವಿ ಎಲ್ಲಿರೋದು? ನಾಗರಬಾವಿ ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ. ಮುಂದೆನಾ? ಸರಿ, ಚೆನ್ನಾಗಿ ನಿಮ್ಮ ಅಭಿಮಾನಿ ಅಣ್ಣ. ಚೆನ್ನಾಗಿದ್ದೀರಾ? ಯಾಕೆ ಹಿಂಗ ಆಡ್ತೀಯಾ? ಏನಕ್ಕೂ ಇಲ್ಲ ಅಂದತಾನೆ, ಸುಮ್ಮನೆ ಈಗ ಸುಮ್ಮನೆ ನೋಡಿ ಗೈಸ್ ಲೇ ಮಾತಾಡೆ, ಬ್ಲಾಗಿಗಾರ ರಿಯಾಕ್ಟ್ ಮಾಡಲೆ. ಯಾಕೆ ತೆಗೆ ಫಸ್ಟ್. ಕಣ್ಣೆ ಮಂಜಾಗ್ಬಿಡ್ತು. ನಾನು ಹಿಂಗೆ ವಿಡಿಯೋ ಮಾಡ್ತೀನಿ, ಸುಮ್ಮನೆ ಪ್ರ್ಯಾಂಕ್ ಎಲ್ಲ ಮಾಡಕ್ ಹೋಗ್ಬೇಡ. ನಿಜನೇ ಏನು ಲವಣಿ ಅಣ್ಣ ಉಣ್ಣ ಊರ್ ಬಿಟ್ಬಿಟ್ಟು ಯಾವ ಸುಡುಗಾಡು ಬಂದ್ವಪ್ಪ ಕೇಳ್ಕೊಂಬತ್ತೀನಿ ಇರಲ್ಲ. ಸಂಧ್ಯಾ ಹಿಂಸೆ ಕೊಡ್ತಿದ್ದಾಳ ಅಷ್ಟೇ ಇಲ್ವಾ? ನಮ್ಗೆ ಇಲ್ಲಿ ತಿಕ್ಕಿಡಿದ್ರೆ ಮತ್ತೆ ಅವಳು ನಿನ್ ಬಗ್ಗೆ ಏನೋ ಮಾತಾಡಿದ್ಲು. ಕೋಟಿ ನಮಸ್ಕಾರ. ಹಂಗೆ ಕೊಡ್ಸ್ಕೊಳಲ್ಲ. ಏನಾಯ್ತು? ಆಮೇಲೆ ಅವಳೇ ಹೇಳ್ತಾಳೆ ಬಿಡು. ಹಂಗಂತ್ಯ? ಹಂಗೆ ಗೈಸ್ ಪ್ರ್ಯಾಂಕ್ ಮಾಡ್ತಾ ನಾವು ಮಾಡಿದ ಪ್ರ್ಯಾಂಕ್ ಅವರಿಗೆ ಪ್ರ್ಯಾಂಕ್ ಅಂತಲೇ ಗೊತ್ತಾಗಲಿಲ್ಲ. ತುಂಬ ಸೀರಿಯಸ್ ಆದರು. ಆ ವಿಡಿಯೋನೇ ಆಗಿಲ್ಲ. ಸೊ ಎಲ್ಲ ಪ್ರ್ಯಾಂಕ್ ಆಗಿಬಿಟ್ರು. ಏನೈತೆ ಸಂದು? ಇಟ್ಸ್ ಅ ಪ್ರ್ಯಾಂಕ್. ಏನು ಇರಲಿಲ್ಲ, ಸುಮ್ಮನೆ ನಾವು ಕಂಟೆಂಟ್ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡ್ವಿ. ಇವರು ಬಟ್ ಬಕ್ರ ಎಲ್ಲ ಬಕ್ರ. ಸರಿ ಆಯ್ತು, ಸಾಂಗ್ ಏನು ಗೈಸ್, ಈಗ
ಈಗ ಏನಾದ್ರು ತಿನ್ನಕ್ ಬಂದಿದ್ದೀವಿ, ಅಂಗಡಿಲಿದ್ದೀವಿ. ನಾನು ಆಲ್ರೆಡಿ ತಿಂತಾ ಇದ್ದೀನಿ. ನಾವು ಹೇಳಿದ್ದೀವಿ ಏನೇನೋ ಬಂದಿಲ್ಲ, ಮಾಡ್ತಾ ಇದ್ದಾರೆ ಗೈಸ್. ಈಗ ತಿನ್ನಕ್ ಬಂದಿದ್ದೀವಿ. ಅವರೆಲ್ಲ ತಿಂದಿದ್ದಾರೆ. ಅವ್ರನ್ನ ತೋರಿಸ ಏ ಗಾಯ್ಸ್ ಹಾಯ್ ಮಾಡ್ರೆ. ಹಂಗೆ ಹಾಯ್ ಮಾಡ್ತಾ ಮಾಡ್ತಾ ಲಾಸ್ಟ್ ಅಲ್ವಾ ಬೇಜಾರಾಗ್ತಿತ್ತು, ಹಂಗೆ ಮಾತಾಡ್ತಾ ಇದ್ವಿ. ಡ್ರೈವರ್ ಅಣ್ಣಂಗೆ ಕೇಳಿದ್ವಿ ಊಟ ಮಾಡಿ ಅಂತ, ಬಟ್ ಅವರು ನಾನ್ ವೆಜ್ ತಿನ್ನಲ್ಲ ಅಂದರು ಇವತ್ತು. ಸೊ ನಾವಂತೂ ಇವು ತುಂಬ ಚೆನ್ನಾಗಿ ತಿಂತಾ ಮಾತಾಡ್ಕೊಂಡಿದ್ವಿ. ಗಾಯ್ಸ್ ನಾವು ಎಗ್ ರೈಸ್ ತಿಂದು ಫೈನಲಿ ಮನೆಗೆ ಹೋಗ್ತಾ ಇದ್ವಿ. ಇನ್ನೂ ರೀಚ್ ಆಗಿಲ್ಲ ಗಾಯ್ಸ್, ಗೊತ್ತಾ ಗಾಯ್ಸ್? ಟ್ರಿಪ್ ಎಲ್ಲ ಮುಗೀತು. ಎಗ್ ರೈಸ್ ಮಾತ್ರ ಖಾರವಾಗಿ ಸ್ಪೈಸಿ. ಸಂಧ್ಯಾ ಮಾನಸ ಹೇಳ್ರಿ ಒಪಿನಿಯನ್. ಎಲ್ರಿಗೂ ತುಂಬಾ ಬೇಜಾರಾಗ್ತಿದೆ, ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್, ಸಖತ್ತಾಗಿತ್ತು. ಮತ್ತೆ ಇವತ್ತು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಸಂಧ್ಯಾ ಅಂತೂ ಸ್ಟೋರಿ ಮೆನ್ಷನ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿ ಹೋಗಿದ್ದಾಳೆ ಸಂಧ್ಯಾ. ಸೊ ಗಾಯ್ಸ್ ಚಂದು ಇಲ್ಲಿದ್ಲಲ್ಲ, ಹೋಗ್ಬಿಟ್ಟು ಆದ್ರೂ ಎಲ್ಲರಿಗೂ ಖುಷಿ ಆಯ್ತಾ? ಏನೋ ಒಂದು ಡ್ರೀಮ್ ಕಂಪ್ಲೀಟ್ ಆಯ್ತು ಅನಿಸ್ತೈತೆ, ಮಸ್ತಾಗಿದೆ. ಮಳೆ ಬರ್ತೈತೆ ಅಣ್ಣ, ನಮ್ ಜೊತೆ ಬಂದು ಟ್ರಿಪ್ ಹೆಂಗಿತ್ತು? ಖುಷಿ ಆಯ್ತಾ? ಇಲ್ಲ ಹೆಂಗಿತ್ತಣ್ಣ ನಮ್ ಜೊತೆ ಟ್ರಿಪ್ ಬಂದಿದ್ದು? ಒಪಿನಿಯನ್ ಹೇಳಿ, ಹೆಂಗಿತ್ತು? ಬೆಳ್ಳಿ ಹೆಂಗನ್ಸ್ತು? ಚೆನ್ನಾಗಿತ್ತು. ಇನ್ನೊಂದು ದಿನ ಹೋಗೋಣ ಇಲ್ಲಿ. ಸರಿ, ಫ್ರೀ ಬಸ್ಸಿಗೆ ನೆಕ್ಸ್ಟ್ ಹೋಗೋಣ. ಹಂಗೆ ಸಾಂಗ್ ಕೇಳ್ತಾ ನಮಗೆ ಊರು ಬಂದಿದ್ದೇ ಗೊತ್ತಾಗಲಿಲ್ಲ. ತುಂಬ ಬೇಗ ಬಂದುಬಿಟ್ವಿ. ತುಂಬ ಎಂಜಾಯ್ಮೆಂಟು ತುಂಬ ಚೆನ್ನಾಗಿತ್ತು. ನಾವು ಲಾಸ್ಟಿಗಂತೂ ಬರಬೇಕಾದ್ರೆ ತುಂಬ ಮಿಸ್ ಮಾಡ್ಕೊತೀವಲ್ವ, ತುಂಬ ಎಂಜಾಯ್ ಮಾಡಿದ್ವಿ ಸಾಂಗ್ ಹೇಳ್ತಾ. ಸೊ ಗೈಸ್, ನಾ ಹೇಳೋದು ಇಷ್ಟೇ, ಲೈಫ್ ಇಸ್ ಅ ಶಾರ್ಟ್ ಮೂವಿ ಟೈಪ್. ಅಂದರೆ ಶಾರ್ಟಾಗೇ ಇರುತ್ತೆ, ಯಾವಾಗ ಏನಾಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತಿದ್ದವ್ರು ನಾಳೆ ಇರ್ತೀವೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಸೊ ದ್ಯಾಟ್ ನಾನು ಹೇಳೋದು ಏನಂದರೆ, ಇರೋ ತನಕ ಚೆನ್ನಾಗಿರಬೇಕು, ಎಂಜಾಯ್ಮೆಂಟ್ ಮಾಡಬೇಕು. ನಮಗೆ ಏನೇ ಆಗಲಿ ಕಷ್ಟ ಎಲ್ಲರಿಗೂ ಬರುತ್ತೆ, ಪ್ರತಿಯೊಂದು ಮನೇಲೂ ಕಷ್ಟ ಇರುತ್ತೆ. ರಿಲೀಫ್ ಆಗಬೇಕಂದ್ರೆ ಈ ಥರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೊರ್ಗಡೆ ಹೋಗಿ ಒನ್ ಡೇ ಹೋಗಿ ಈ ಥರ ಎಂಜಾಯ್, ಮೈಂಡ್ ರಿಲೀಫ್ ಆಗುತ್ತೆ. ಸೊ ದಟ್ ಲೈಫ್ ಇಸ್ ಎ ಶಾರ್ಟ್ ಮೂವಿ ಅಂತ ನಾನು ಮೊದಲಿಗೆ ಹೇಳಿದೆ. ಅಷ್ಟೇ, ಇರೋ ತನಕ ಚೆನ್ನಾಗಿರೋಣ, ಖುಷಿಯಾಗಿ. ಈ ಜಗಳ ಕೋಪ ಎಲ್ಲ ಎಷ್ಟು ದಿವಸ ಅಲ್ವಾ? ಅದಕ್ಕೆ ನಾವು ಇದರಲ್ಲೇ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಪ್ಪ, ನಾವು ಹೇಳಲೇಬೇಕು ಅಂತಲೇ ಬಂದಿರೋದು. ಏನಂದರೆ, ನಾವು ಟ್ರಿಪ್ಪಿಗೆಲ್ಲ ಹೋಗಿದ್ವಾ, ಬಂದಾಯಿತು. ಗ್ರೂಪಲ್ಲೊಂದು ಮೆಸೇಜ್ ಹಾಕಿದ್ರು, ಅದು ಇಲ್ಲಿ ಆ ಮನೆ ಹತ್ತತ್ರ ಇರ್ಬೇಕಾದ್ರೆ ಶಾಕ್ ಕೊಟ್ಬಿಟ್ಟಿದ್ದಾರೆ ನಮಗೆ. ಕಾರಲ್ಲಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ನಮಗಂತೂ. ಯಾರಿಗೂ ಹೇಳಲಿಲ್ಲ ಈ ಥರ ಹಾಕಿದ್ದಾರೆ ರಿಸಲ್ಟ್ ಇವತ್ತು ಅಂತ, ಹೇಳೂ ಇಲ್ಲ. ಒಂದ್ ಕಡೆ ಎಂಜಾಯ್ ಮಾಡ್ಕೊ ಬಂದಿದೀವಿ, ಇನ್ನೊಂದ್ ಕಡೆ ಶಾಕಿಂಗ್ ನ್ಯೂಸು. ಗ್ರೂಪ್ ಆಗಲೇ ಇಲ್ಲ ಈ ಥರ ಅಲ್ಲ. ನಾವು ಯಾವತ್ತೂ ಆ ಥರ ಹೋಗಿರಲಿಲ್ಲ. ಅಂದರೆ ಹೋಗಿದ್ವಿ, ಈ ಥರ ಕಾರ್ ಮಾಡ್ಕೊಂಡೆಲ್ಲ ಹೋಗಿರ್ಲಿಲ್ವಲ್ಲ, ಅದೇ ಫೇಲ್ ಆಗಿಬಿಡ್ತೀವ ಇಲ್ಲ ಬ್ಯಾಕ್ ಉಳಿದ್ಬಿಡುತ್ತೆ ಅಂತ ಸಕ್ಕ ಹೆವಿ, ಅಂದರೆ ಹೆವಿ ಭಯ. ರೀಡರ್ಸ್ ಬೇರೆನಾಯ್ತಾ, ರೀಡರ್ಸ್ಗಿಂತ ನಾವೇನು ಮಾಡೋದು ಇಲ್ಲ. ಏನು ಗೊತ್ತಾ ಗಾಯ್ಸ್, ಒಂದು ಖುಷಿ ವಿಷಯ ಏನಂದರೆ, ಆ ದೇವ್ರು ನಮ್ಗೆ ಕಂಡುಬಿಟ್ಟಿದ್ದಾನೇನೋ ಗೊತ್ತಿಲ್ಲ. ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದು ಮಾತನ್ನ. ನಾವು ಪಾಸ್ ಆಗಿದ್ದೀವಿ, ಎಲ್ಲರಲ್ಲೂ ಒಂದು ಉಳಿದಿಲ್ಲ. ಎಂಡ್ ಮಾಡ್ತಾ ಇದ್ದೀವಿ. ನೆನ್ನೆಯಿಂದ ಎಂಡ್
ಪಕ್ಕ ನೆನ್ನೆನೆ ಎಂಡ್ ಮಾಡೋಣ ಅನ್ಕೊಂಡ್ವಿ. ಬಟ್ ಏನ್ ಗೊತ್ತಾ, ರಿಸಲ್ಟ್ ನಿಮಗೆ ಹೇಳಲೇಬೇಕಿತ್ತು ಅಂತ ಅನಿಸ್ತು. ನಾನು ಇವಳು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತಿದ್ವಾ, ಈ ವ್ಲಾಗ್ನ ಇದ್ರಲ್ಲಿ ಎಂಡ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಜಾಸ್ತಿ ಮಾತಾಡಿದ್ವಿ ಅನ್ಸುತ್ತೆ. ಸಾಕು, ಸೊ ಲೈಕ್ ಇದೇ ಮಾಡಿ, last. ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ತರ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಮ್ಮ ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ಬಾಯ್ ಗಾಯ್ಸ್. ಏನಂತೀರಾ ಅಷ್ಟೇ.